ಶಮ ಅಲ್ಲೋಡಲ್ಲಿ ಹಾಯ್ ಮಾಡು. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಳು ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನುಸ್ ಲೈಫ್ ಸ್ಟೈಲ್. ಇವತ್ತು ವೆಡ್ನಸ್ಡೇ, ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ದೆ ಫುಲ್ಲು ಏರೆಲ್ಲ ಫ್ರಿಝಿ ಆಗಿಬಿಟ್ಟಿದೆ. ಒಂದೇ ಒಂದು ವೆಯ್ಟ್ ಕೂಲ್ ಬಂದ್ಬಿಟ್ಟಿದೆ ನೋಡಿ. ತಲೆ ತುಂಬ ಬಂದಿರುತ್ತೆ ಪಾಪ. ನಾವು ಒಂದಕ್ಕೆಲ್ಲ ಯಾಕೆ ವರಿ ಮಾಡ್ಕೊಳ್ಳೋದಲ್ವಾ. ಮತ್ತು ನಾಳೆ ತಲೆಗೆ ಸ್ನಾನ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಮಾತ್ರ ಎಣ್ಣೆ ಇಕ್ಕೊಳ್ತೇನೆ. ನನ್ನ ಹೇರ್ ಇಷ್ಟೇ ಇದ್ದಿದ್ದು, ಇಷ್ಟು ಶಾರ್ಟ್ ಆಗಿದೆ, ಇಷ್ಟುದ್ದ ಬೆಳೆದೈತೆ. ಉದ್ದ ಮಾತ್ರ ಬೆಳೆದ, ದಪ್ಪ ಮಾತ್ರ ಆಗಿಲ್ಲ. ನಾನು ಮಾತ್ರ ದಪ್ಪ ಆಗ್ತೀನಿ. ಸುಮ್ಮನೆ ಇರಮ್ಮ. ನಿಮ್ಗೆ ಗೊತ್ತಾ ನಾನು ಯಾಕೆ ಡೈರೆಕ್ಟಾಗಿ ಮಾತಾಡಲ್ಲ, ವಾಯ್ಸ್ ಓವರ್ ಕೊಡೋದು ಅಂತ? ಬಿಕಾಸ್ ಆಫ್ ಶಿ. ನೋಡಿ ಸುತ್ತೊಡಿಯೋದು, ಏನೋ ಮಾಡ್ತಾಳೆ ಮಮ್ಮಿ, ಏನೋ ಮಾಡ್ತಾಳೆ ಮಮ್ಮಿ ಅಂತ. ಎಣ್ಣೆ ಎಲ್ಲ ಚೆಲ್ಲ ಕೊಟ್ಟಿದ್ರು ಲಾಸ್ಟ್ ಟೈಮ್ ಇಟ್ಕೊಂಡು ಹೋಗೋದಾಗ. ಬಂಡ್ಲಿ ಫೋನ್ ಬಿದ್ದೋತೈತೆ. ಏನಾದ್ರೂ ಒಂದು ಮಾಡ್ತಾನೆ. ಕುಚ್ಚ, ಎಣ್ಣೆ ಇಕ್ತೀನಿ. ಸೊಳ್ಳೆ ಕಾಟ ಜಾಸ್ತಿ, ಅದಕ್ಕೋಸ್ಕರ ಇಟ್ಕೊಂಡಿರ್ಬೇಕು. ಬ್ಲಾಗ್ ಮಾಡೋಕೆ ಬೇಜಾರು. ನಡುವೆ ಯಾಕೋ ಹುಷಾರಿಲ್ಲ, ಮತ್ತು ಹಬ್ಬದ ಪ್ರಿಪ್ರೇಷನ್ಸ್ ಏನಿಲ್ಲ. ಹಬ್ಬ ಮಾಡೋಂಗಿಲ್ಲ. ನೋಡಬೇಕು, ಇನ್ನು ಮಗುಗೆ ನೀರು ಹಾಕಿದ್ರೆ ಸುತ್ತ ಕಳಿಯೋ ಥರ. ನನ್ನ ಮಗಳಿಗೆ ಎಣ್ಣೆ ಇಕ್ಕಿದ್ರೆ ಚೆನ್ನಾಗೇ ಕಾಣಿಸಲ್ಲ. ಅಮ್ಮ ತೋರಿಸು. ಕ್ಯಾಪ್ ಕೊಡು. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ ರೀಸನ್ ಏನಪ್ಪ ಅಂದರೆ, ತಂಗಿ ಒಂದು ಸರ್ಪ್ರೈಸ್ ಕೊಡೋಣ ಅಂತ. ಅಂದರೆ ನವಿ ನನ್ನ ಮದರ್ ಅಂತ ಹೇಳ್ತಾ ಇರ್ತೀನಲ್ಲ ಅವಳು. ಇವಾಗ ಚಿಕ್ಕ ತಂಗಿ ಕೆಲಸಕ್ಕೆಲ್ಲ ಹೋಗ್ತಾರಲ್ಲ, ಹಂಗಾಗಿ ಅವಳಿಗೆ ಸ್ವಲ್ಪ ಅರ್ನಿಂಗ್ಸ್ ಎಲ್ಲ ಸೇವ್ ಮಾಡ್ಕೊಂಡು, ಇವಳು ಜಾಸ್ತಿ ದಿವಸದಿಂದ ಫೋನ್ ಕೆಟ್ಟೋಗ್ಬಿಟ್ಟಿತ್ತು. ಮತ್ತು ಡಿಸ್ಪ್ಲೇ ಒಂದು 4-5 ಸತಿ ಹಾಕ್ಸ್ತಾನೆ ಇದ್ಲು, ಹಂಗೂ ಆಗ್ತಾನೆ ಇರಲಿಲ್ಲ. ಇವಾಗ ನಂದು ಫೋನ್ ಇತ್ತಲ್ಲ, ಹಳೆ ಫೋನು, ಆ ಫೋನ್ನ ತೊಗೊಂಡೋಗಿದ್ಲು. ಒಂದು ತಿಂಗಳ ಮಟ್ಟಕ್ಕೆ ಕೊಡು ಅನ್ನಪ್ಪ, ನಾನು ತೊಗೊಂಡಿರ್ತೀನಿ ಫೋನು ಅಂತ. ಅದಕ್ಕೆ ಅವಳಿಗೆ ಅಂತ ಫೋನ್ ತೊಗೊಂಬಂದಿದ್ದಾಳೆ ನನ್ನ ತಂಗಿ. ತೊಗೊಂಬಂದು 3 days ಆಯಿತು. ಬಟ್ ಅವಳಿಗೆ ಇನ್ನೂ ತೋರಿಸೂ ಇಲ್ಲ, ಹೇಳೂ ಇಲ್ಲ. ಇವತ್ತು ಸುಮ್ಮನೆ ಬಾ ಅಂತ ಹೇಳಿದ್ವಿ. ಇವಾಗ ಬರ್ತಾಳೆ ಅವಳು ಬಂದಾಗ ಸರ್ಪ್ರೈಸಾಗಿ ಫೋನ್ ಕೊಟ್ಬಿಟ್ಟು ಅವಳ ಹ್ಯಾಪಿನೆಸ್ನ ನೋಡ್ಬೇಕು ನಾನು. ಅದಕ್ಕೆ ಬಾ ಅಂತ ಹೇಳಿದ್ದೀನಿ. ಅವಳಿಗೆ ಫೋನ್ ಕೊಟ್ಟು ಆಮೇಲೆ ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಅವಳು ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಂದ್ಲು ನನ್ನ ತಂಗಿ ಬಂದ್ಲು. ಫೋನ್ ಮಾಡಿದೆ ನವಿ ನಾನು ನಿಮ್ಗೆ, ಮಗುಗೆ ಏನಾದ್ರು ತಗೊಂಬಂತೇಳೋಣ ಅಂತ. ಅವಳು ಅನ್ನ ತಿಂದಿಲ್ಲ, ಅದಕ್ಕೆ ನೋಡಬೇಕು. ನೋಡಿ ನಮ್ಮಮ್ಮ ಬಂದರು, ಕಾಣಿಸ್ತಾಳ. ಫಸ್ಟು ಮಗಳಿಗೆ ಫೀಡ್ ಮಾಡ್ತಾವಳೆ. ನಮ್ಮ ಮಮ್ಮಿ ನಂಗೋಸ್ಕರ ಒಂದು ಟಾಪ್ ತಗೊಂಬಂದವ್ರೆ.
ನಮ್ಮ ದೊಡ್ಡ ಮಮ್ಮಿನೂ ಫೀಡ್ ಮಾಡ್ತಾ ಇರ್ತಾರೆ, ಚಿಕ್ಕ ಮಮ್ಮಿನೂ ಫೀಡ್ ಮಾಡ್ತಾ ಇರ್ತಾರೆ ನಮ್ಗೆ. ಏನು ತಗೊಂಡಿದ್ದಾಳೆ ಅಂತ ತೋರಿಸ್ತೀನಿ ರೀ, ಒಂದು ನಿಮಿಷ ಮಗುಗೆ ಬಟ್ಟೆ ಹಾಕ್ಬಿಡ್ತೀನಿ. ನಮ್ಮದು ಗಾಡಿ ಬೀಗ ಕಳ್ದೋಗ್ಬಿಟ್ಟೈತೆ, ಕೀ ಕಳ್ದೋಗಿ 3 ದಿನ ಆಯಿತು ಸ್ಕೂಟಿದು. ಇನ್ನೂ ಹುಡುಕ್ತಾನೆ, ಇವು ಭಾನುವಾರ ಕಳ್ದೋಗಿಲ್ಲ, ಅದು ಫೋಟೋಶೂಟ್ ಮಾಡೋಣ. ಭಾನುವಾರದಿಂದ ಹುಡುಕ್ತಾನೆ ಅವ್ರು ಸಿಗ್ತಾನೆ ಇಲ್ಲ. ಅದು ಅವಳು ಭಾನುವಾರ ಊರಿಗೆ ಹೋದ್ಲು, ಸೋಮವಾರ ಮತ್ತೆ ಬಂದು ತಿರ್ಗಾ ಹುಡುಕಿದ್ಲು, ಸಿಕ್ಕಿಲ್ಲ. ನೆನ್ನೆನೂ ಹುಡುಕಿದ್ಲು, ಸಿಕ್ಕಿಲ್ಲ. ಇವಾಗ ಮತ್ತೆ ಬಂದವಳೆ, ಇವಾಗ ಹುಡ್ಕಕ್ಕೆ ಹೋಗೋಳೆ ಪಾಪ. ಬ್ಲೂಬೆರಿ ತಂದಿದ್ಯಾ? ನಾನು ಎಲ್ಲ ತಿನ್ನೋಣ. ಹೋಗು ಶಾರಿ ಬಡಿ ನನ್ನ ಅವನು. ಯೋಕ್ಷಿ ಬಂದವನೇನು? ನನ್ನ ಮಗಳು ಬಂದವಳೆ. ನಿಂಗೇನು ಬೇಕು? ಅವನು ಬೇಕು? ನಿಂಗೇನು ಬೇಕು? ಚಾಕ್ ಕೊಡ್ತೀನಿ ಕಡಿ. ಬೇಡ ಮಮ್ಮಿ, ನಾನು ಇನ್ನೂ ಚಾಕಿ ತಿನ್ನಲ್ಲ ಅಂತ ಹೇಳ. ಅಯ್ಯೋ, ನಾನು ದೊಡ್ಡ ಮಗಳು ಕೊಟ್ಟೈತೀನಿ ತಡಿ ತಾನೇ. ಮುತ್ತು ಕೊಡು. ಅಬ್ಬಬ್ಬಬ್ಬ ಏನು ದೊಡ್ಡಳಾಗ್ಬಿಟ್ಟಿದ್ಯಾ? ಬಿಡಿ, ಯಾಕೆ ಗುಂಡಿಗಳು ಕಿತ್ತಾಕ್ಬಿಟ್ಟ? ಇದ್ರ ಯಾವ್ದು ಮಗು ಆಗಲ್ಲ ಬಿಡು ಅಂದ್ಬಿಟ್ಟು ಇದ್ರ ಗುಂಡಿಗಳು ತೆಗ್ದ್ಬಿಟ್ಟು ಅವಳವೆ ಆಯ್ತ. ಪಿಂಕ್ ಕಲರ್ ಒಂದು ಹೊಲ್ದಿದ್ದೀನಿ, ಇನ್ನೊಂದು ಹೊಲ್ದಿದ್ದೀನಿ. ಆಮೇಲೆ ನೋಡಿದ್ರೆ ಇವಾಗ ಇನ್ನೊಂದು ಹಿಂದೆ ನೋಡ್ಬಿಟ್ಟಿರ್ತಲ್ಲ, ಅದಕ್ಕೆ ಆಗ್ತೀವಿ. ಅದು ಶರ್ಟೇ ಯೂಸ್ ಮಾಡಿಲ್ಲ, ಇದ್ರ ಜೊತೆ ಒಂದು ಹಳೇದೇ ಆಗೋದು. ಫೋನು ಗಾಡಿ ಇಟ್ಬಿಟ್ಟಿದ್ನಲ್ಲ. ಕುಂಬಳಕಾಯಿ ಪಲ್ಯ. ನಿಮ್ಮ ಅಪ್ಪನ ಪಟ ಎತ್ಕೊಂಡಿ ಅಂತ ತಿನ್ನಾದ್ರೆ ಕುಂಬಳಕಾಯಿ ಪಲ್ಯ, ಪಾಯಸ, ಚಪಾತಿ ಪಾಯಸ. ಈಗ ಈ ಬಾಕ್ಸ್ ನಿಮ್ಮ ಮನೆಯಲ್ಲ ಎಷ್ಟು ಹುಡುಕಿದ್ದು ಅಮ್ಮನ ತಾಯ ಮುನ್ನೆಲ್ಲ ಬೇಕು. ಏನು ಗ್ರೀನ್ ಕಲರ್ ಚಪಾತಿ ಮಾಡ್ಕೊಂಡ್ಬಂದ್ರೆ ಯಾವತ್ತು ಪ್ಲೇನ್ ಚಪಾತಿ ಮಾಡಲ್ಲ ನಾನು. ಅದು ಒಂದು ನನ್ನ ಮಕ್ಳಿಗೆ ಕೊಡ್ತಾ ಇದೀನಿ ಅಂದ್ರೆ ಅದ್ರೊಳಗೆ ಏನೋ ಒಂದು ಇರ್ತೈತೆ ಅಂತ. ಅದೇ ಚೊಲ್ಲು ರವಿ, ಇನ್ನ ಈ ಕಡೆಗೆ ಬರ. ಇವಳು ಎಷ್ಟೊತ್ತೈತೆ ಅಂತ ಬರೋದು? ಏನ್ ಮಗು ತಲೆ ನೋಡ್ಬೇಕು ನನ್ನ. ಓ, ಎಲ್ಲ ತಿರುಗಿ ನೋಡ್ತಾಳೆ. ನೋಡು ಹೆಂಗಿದಿರಿ 7G. ಆ ಪಲ್ಯ ಚೆನ್ನಾಗೈತೆ. ಚಲೋ ಆಗ್ತದ ಕಟ್ಟೆ ಬೇಡ ನಿಮ್ಗ ಅದಕ್ಕೆ ಖಾಲಿಯಾಗಿ ನಾನು ಇವಾಗ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಮಮ್ಮಿ ಕಣ್ಮುಚ್ಕೊಳೆ, ಕಣ್ಮುಚ್ಕೊಳೆ, ಕಣ್ಮುಚ್ಕೊಳೆ. ಕೈ ಕೊಡು, ಕೈಯಲ್ಲಿ ಕೊಡ್ತೀನಿ. ನೋಡ್ತಾವಳೆ ಇನ್ನು ಇದು ನಂದೇನ ಫೋನು ಅಂತ. ನಮ್ಮ ನವ್ಯ ಫೋನ್ಗೆ ಕಾಣಿಸ್ತಾನೆ ಇಲ್ಲ, ದೂರ ಕುತ್ಕೊಂಬಿಟ್ಟವಳು. ನಮ್ದು ಸೈನ್ಯ ಜಾಸ್ತಿ. ತೋರಿಸ್ತೇನೆ ಇರು ಒಂದು ನಿಮಿಷ ಅವಳ ರಿಯಾಕ್ಷನ್. ಅವ್ಳ ಖುಷಿ ಕಣ್ಣಾಗ ನೀರು ಬರ್ತಾ ಇತ್ತು ಪಾಪ.
ಯಾಕೆ ಕ್ಲೋಸ್ ಮಾಡ್ತಿದ್ದೆ ತೆಗಿ. ಏನು ಕನ್ಸು ಅವ್ಕೊಂದು ಫೋನ್ ತಕ್ಕೊಳ್ಬೇಕು, ಅವ್ಕೊಂದು ಫೋನ್ ತಕ್ಕೊಳ್ಬೇಕು. ಓಪೋ ಫೋನ್, ಓಪೋ ಎಕ್ಸ್. ಮೊದಲೆಲ್ಲ ಟ್ರಾನ್ಸ್ಪರೆಂಟ್ ಪೌಚ್ ಬರ್ತೈತಿ, ಇವಾಗ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದೈತೆ ಪೌಚ್, ಬ್ಲ್ಯಾಕ್ ಕಲರ್. ಬೇರೆ ಹಾಕೊಂಡೈತಿ. ನನ್ನ ತಂಗಿ ಇಲ್ಲ, ನನ್ನ ತಂಗಿ ಮಿಸ್ ಆಗ್ಬಿಟ್ಟವಳೆ, ಅಂದ್ರೆ V3 ಕಂಪ್ಲೀಟ್ ಆಗ್ತಿತ್ತು. ಲವ್ ಯು ನವಿ. ಅವನೇನ ಕೆಲ್ಸದಾಗ ಫೋನ್ ಮಾಡ್ತಾನೆ ಇಲ್ಲ, ಓದಿ. ಎಷ್ಟು ವೆಯ್ಟ್ಲೆಸ್ ಆಗಿದೆ ಫೋನ್. ಇವಳು ನವಿ ಹೇಳ್ತಾಳೆ. ಚೆನ್ನಾಯ್ತಾ? ನೋಡು ವಿವೋನೇ ತಗೋಬೇಕು ಮತ್ತೆ ಅನ್ಸಿತ್ತು. ನನ್ನ ತಂಗಿ ಯಾಕೆ ಅದು ಓಪೋ ತಗೊಂಡ್ಬಂದಾಗ ನನಗೂ ಗೊತ್ತಿಲ್ಲ ತಾನೇ ನವಿ. ಚೆನ್ನಾಗಿರಲ್ಲ. ನಂಗೂ ಅವಳು ನೋಡಲ್ಲ ಸಿಮ್ ತೆಗಿ. ನಮ್ಮನೆ ಈ ವರ್ಷದ ಲಕ್ಷ್ಮಿ ಇದು, ಬರೀ ಲಕ್ಷ್ಮೀ ಪುತ್ರಿಯರೇ ನಮ್ಮ ಮನೆಗೆ ಇರೋದು. ಲಕ್ಷ್ಮಣನ ಒಬ್ಬನೇ, ಇಬ್ಬರೇ ಇರೋದು. ಇವಳು ರಾಣಿ ಅಂತ, ನಾಳೆ ಫ್ಯಾನ್ಸಿ ಡ್ರೆಸ್ ಅವಳು. ಮಮ್ಮಿಗೆ ಕಂಗ್ರಾಟ್ಸ್ ಹೇಳ್ದಮ್ಮ ನವಿ ಮಮ್ಮಿಗ. ನವಿ ಮಗ ಕಂಗ್ರಾಟ್ಸ್ ಹೇಳ್ದ, ಪಾರ್ಟಿ ಕೊಡ್ಸು ಅಂತ ಹೇಳು ಹೊಸ ಫೋನ್ಗ. ಇವ್ರು ಕವರೆಲ್ಲ ಪುಡ್ಕೋದೆ ಏನೈತೆ ಇದ್ರಾಗಂತ. ಅಮ್ಮ ಸೈಡಾಗಿ ಇಕ್ಕು ಕವರು, ಅದು ಹೊಸ ಫೋನ್ ಡಬ್ಬ ಎತ್ತಿಕ್ಕು. ಅದು ಮಮ್ಮಿ ಊರ್ ಕೆತ್ಕೊಂಡು ಕಲ್ಲಿಗೆ. ಅವಾಗಿಂದ ಏನೋ ಸೆಟ್ಟಿಂಗ್ಸ್ ಮಾಡೋಕ್ಕಾಗಿಲ್ಲ ಅಂತ ಇವಾಗ ಇಬ್ರು ಕುತ್ಕೊಂಡು ಮಾಡ್ತಾವ್ರೆ. ಇದೇನಿದು? ಇದು ಹಬ್ಬ ಮಾಡಕ್ಕಂತ ತಗೊಂಡಿರೋದು, ಅದು ಹಬ್ಬ ಮಾಡಲ್ಲ. ಇವಳಂದ್ರೆ ಈ ಕಾಲಕ್ಕೆ ಮುಗಿಯಲ್ಲ, ಚುಚ್ಕೊಂಬಿಟ್ಟ ಕೈಕ. ಇವಾಗ ಒಂದೇ ತಗೊಳತ್ತದ್ಯಾ? ಯಾರು ನಿನ್ನ ಇಷ್ಟ ಬಿಡು, ನಿನ್ ಪೂಜೆ ಅವೆಷ್ಟು ಬಂದವೆ ಇವಾಗ ಮಾಡ್ಕೊಂಡ್ರಿ ನಾವು. ನಮ್ಮ ಚಿಕ್ಕ ಮಗು ಆಡೋದು ಬಿಟ್ಬಿಟ್ಟು ನಾವು ದೊಡ್ಡ ಮಗು ಇಟ್ಕೊಂಡು ತಾನೇಮ್ಮ. ಚಿಕ್ಕದಲ್ಲಿ ಅಳ್ದಾಗ ಆಗಲಿ ಅದು ಪಾಡ್ತದೆ, ದೊಡ್ಡದು ನೆಟ್ಕೊಂಡು ತೊಂದರೆ ಆಗ್ತಾನೆ ಆಗಲಿ. ಬಾಯ್ ಬಾಯ್ ಮಾಡು, ಬಾಯ್. ನಾನು ಬರಬೇಕು ನಿಮ್ಮ ಜೊತೆ. ಬಾಯ್ ಅಮ್ಮ.
ಹೋಗ್ಬಿಟ್ಟು ಫೋನ್ ಮಾಡು ಬಾಯ್. ಅಷ್ಟೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಮಗಳು ಯಾಕೋ 2 ದಿನದಿಂದ ಮೋಷನ್ ಮಾಡಿರಲಿಲ್ಲ ಅಂತ ನಮ್ಮಮ್ಮ ಎಕ್ಸಸೈಸ್ ಮಾಡಿಸ್ತಾ ಇದ್ರು. ಈ ಎಕ್ಸಸೈಸ್ ಮಾಡಿಸಿದ್ರೆ ಅವಳು ಚೆನ್ನಾಗಿ ಮೋಷನ್ ಮಾಡ್ತಾಳೆ ಅಂತ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತೋ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಬಾಯ್.